ಅಮ್ಮ ಯಾಕೆ ಅಳುತ್ತಿ, ಯಾರನ್ನು ಹುಡುಕುತ್ತಿ? ಯೋಹಾನ 20ನೇ ಸಂಧಿ 15ನೇ ವಚನ. ಯೇಸು ಮಗ್ದಲದ ಮರಿಯಳಿಗೆ ಕೇಳಿದ ಪ್ರಶ್ನೆ ಇದು. ವಾದ ಮೊದಲನೇ ದಿನ ಮುಂಜಾನೆ ಮರಿಯಳು ಯೇಸುವಿನ ಸಮಾಧಿಯ ಬಳಿಗೆ ಬಂದಳು. ಸಮಾಧಿಯ ಕಲ್ಲು ಉರುಳಿ ಹೋಗಿದ್ದನ್ನು ಕಂಡಳು. ಆದರೆ ಯೇಸುವಿನ ದೇಹ ಕಾಣಲಿಲ್ಲ. ಆಕೆ ಹೃದಯ ಛಿದ್ರವಾಯಿತು. ಅವಳು ಸಮಾಧಿಯ ಬಳಿಯಲ್ಲಿ ಅಳುತ್ತಾ ನಿಂತಿದ್ದಳು. ಆಕೆ ಅಳು ಯೇಸುವಿನ ಮೇಲಿನ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇತ್ತು. ಯಾರೋ ತನ್ನ ಸ್ವಾಮಿಯ ದೇಹವನ್ನು ಕೊಂಡೋಗಿದ್ದಾರೆಂದು ತಪ್ಪಾಗಿ ಅರ್ಥ ಮಾಡಿಕೊಂಡಳು. ಆಕೆಯ ಕಣ್ಣುಗಳು ಕಣ್ಣೀರಿನಿಂದ ತುಂಬಿತ್ತು. ಸಮಾಧಿಯನ್ನೇ ನೋಡ್ತಾ ಇದ್ದಳು. ತಪ್ಪಾದ ಸ್ಥಳದಲ್ಲಿ ಹುಡುಕ್ತಾ ಇದ್ದಳು. ಹಿಂತಿರುಗಿ ನೋಡಿದಾಗ ಯೇಸು ನಿಂತಿದ್ದನು. ಅಮ್ಮ ಯಾಕೆ ಅಳುತ್ತಿ, ಯಾರನ್ನು ಹುಡುಕುತ್ತಿದ್ದಿ ಅಂದಾಗ ಯೇಸುವಿನ ರೂಪ ಹಾಗೂ ಸ್ವರ ಎರಡನ್ನೂ ಗೂಡಿಸಲಾಗಲಿಲ್ಲ. ಕಣ್ಣೀರು ಆಕೆಯ ಕಣ್ಣುಗಳನ್ನು ಕುರುಡು ಮಾಡಿತು. ಆದರೆ ಯೇಸುವಿಗೆ ಅವಳ ನೋವು ತಿಳಿದಿತ್ತು. ಆಗ ಯೇಸು ಮರಿಯಳೇ ಎಂದು ಆಕೆಯ ಹೆಸರಿಡಿದು ಕರೆದನು. ಆಗ ಆಕೆಯ ದುಃಖ ಸಂತೋಷಕ್ಕೆ, ನಿರಾಶೆ ನಿರೀಕ್ಷೆಗೆ ಹಾಗೂ ಅಳು ಪುನರುತ್ಥಾನದ ವಿಶ್ವಾಸಕ್ಕೆ ತಿರುಗಿತು. ಈ ಸಮಯಗಳಲ್ಲಿ ಈ ಪ್ರಶ್ನೆ ನಮಗೂ ಅನ್ವಯಿಸುತ್ತದೆ. ನಮ್ಮಲ್ಲಿ ಅನೇಕರು ನಿರಾಶೆಯ ಸ್ಥಿತಿಯಲ್ಲಿ, ಉತ್ತರವಿಲ್ಲದ ಪ್ರಾರ್ಥನೆಗಳು, ಭವಿಷ್ಯತ್ತಿನ ಚಿಂತೆ, ಕಣ್ಣೀರಿನಿಂದ ಕೂಡಿದ ಜೀವನ ಮರಿಯಳಂತೆ ನಮ್ಮ ದೃಷ್ಟಿಯನ್ನು ಮಂದ ಮಾಡುತ್ತದೆ. ನಮ್ಮ ಬಳಿಯಲ್ಲೇ ನಿಂತಿರುವ ಪುನರುತ್ಥಾನಗೊಂಡ ಕ್ರಿಸ್ತನನ್ನು ಗುರುತಿಸಲು ವಿಫಲಗೊಳಿಸಬಹುದು. ಆದರೆ ಈ ದಿನದ ಧ್ಯಾನ ನಮಗೆ ನಿಜವಾದ ಆದರಣೆಯನ್ನು ನೀಡುತ್ತದೆ. ನಮಗಾಗಿ ಸತ್ತವನು ನಮಗಾಗಿ ಜೀವಿಸ್ತಾ ಇದ್ದಾನೆ ಎಂಬುದನ್ನು ನೆನಪಿಸುತ್ತದೆ. ಬನ್ನಿ, ಹೊಡೆದು ಹೋದ ಹೃದಯದವರ ಬಳಿಗೆ ಪುನರುತ್ಥಾನಗೊಂಡ ಕರ್ತನು ಇಂದು ಬರುತ್ತಿದ್ದಾನೆ. ನಮ್ಮ ಹೆಸರಿಡಿದು ಕರೆಯಲು ಬರುತ್ತಾನೆ. ಯೇಸುವಿನ ಪ್ರಶ್ನೆ ನಮ್ಮನ್ನು ಟೀಕಿಸಲು ಅಥವಾ ಖಂಡಿಸಲು ಅಲ್ಲ, ಬದಲು ಪ್ರೀತಿಯ ಆಹ್ವಾನವಾಗಿದೆ. ನಮ್ಮ ದುಃಖವನ್ನು ಆತನ ಬಳಿಗೆ ತರಲು, ಆತನ ಸ್ವರವನ್ನು ಆಲಿಸಲು ನಮಗಿತ್ತ ಆಮಂತ್ರಣ. ಖಾಲಿಯಾದ ಆತನ ಸಮಾಧಿ ನಮ್ಮ ಜೀವಂತ ನಿರೀಕ್ಷೆಯಾಗಿದೆ. ಪ್ರಿಯರೇ, ನಮ್ಮ ಪ್ರೀತಿ ಪಾತ್ರನ ಕಳಕೊಂಡಾಗ ನಾವು ದುಃಖಿತರಾಗ್ತೇವೆ, ಅಳುತ್ತೇವೆ. ಅದು ಸಹಜ ಹಾಗೂ ಸ್ವಾಭಾವಿಕ. ಆದರೆ ನಮ್ಮವರು ಕ್ರಿಸ್ತರೊಂದಿಗಿದ್ದಾರೆ, ಆ ಸಮಾಧಿಯಲ್ಲಿ ಇಲ್ಲ. ನಮ್ಮ ಕರ್ತನು ಬರುವಾಗ ನಮ್ಮವರನ್ನು ಸಂಧಿಸ್ತೇವೆ ಎಂಬ ಭರವಸೆ ನಮ್ಮದಾಗಲಿ. ಮರಿಯಳಂತೆ ಯೇಸು ನಮ್ಮ ಹೆಸರನ್ನು ಕರೆಯುವಾಗ ನಮ್ಮ ಅಳು ಆರಾಧನೆ ಆಗ್ತದೆ. ಯೇಸು ತಾನೇ ಕಣ್ಣೀರನ್ನು ಒರೆಸಲು ಶಕ್ತನಾಗಿದ್ದಾನೆ. ಹೊಸ ನಿರೀಕ್ಷೆಯೊಡನೆ, ಹೊಸ ಬೆಳಕಿನೊಳಗೆ ಸಾಗೋಣ. ಪುನರುತ್ಥಿತ ಕ್ರಿಸ್ತನೊಂದಿಗೆ ಹೆಜ್ಜೆ ಹಾಕೋಣ. ನಾವು ಮರಿಯಳಂತೆ ನಾನು ಸ್ವಾಮಿಯನ್ನು ನೋಡಿದ್ದೇನೆ ಎಂದು ಸಾಕ್ಷಿ ಕೊಡೋಣ. ಇದೊಂದು ಕ್ರೈಸ್ತತ್ವದ ದೊಡ್ಡ ತಿರುಳು ಆಗಿದೆ. ನಮ್ಮ ಸಾಕ್ಷಿ ನಮ್ಮ ಅನುಭವದೊಂದಿಗೆ ಕೂಡಿರಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಿಯರೇ. ಆಮೆನ್.